ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ನಾವು ಸ್ವಲ್ಪ ದಿನದಿಂದ ಅಂದ್ಕೊಳ್ತಿದ್ವಿ ಎಲ್ಲಾದರೂ ಟ್ರಿಪ್ ಹೋಗುವ ಅಂತ, ಬಟ್ ಆ ಟೈಮ್ ಬಂದಿರಲಿಲ್ಲ. ಆ್ಯಂಡ್ ಈಗ ನಾವು ಹೊರಟಿದ್ದೇವೆ. ಹಾಗೆ ನಾವೀಗ ಬಂದಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು. ನಮ್ಮದು ಬೋರ್ಡಿಂಗ್ ಪಾಸ್ ಸಿಕ್ತು, ಸೆಕ್ಯೂರಿಟಿ ಚೆಕಿಂಗ್ ಕೂಡ ಆಯಿತು. ಈಗ ಗೇಟ್ ಹತ್ರ ಹೋಗ್ತಾ ಇದ್ದೇವೆ. ಇನ್ನೂ ಟೈಮ್ ಇದೆ, ಸೊ ವೆಯ್ಟ್ ಮಾಡಬೇಕು. ನಾವು ಯಾವ ಪ್ಲೇಸ್ಗೆ ಹೋಗ್ತಿರೋದು, ಡೆಸ್ಟಿನೇಷನ್ ಯಾವುದು ಅಂತ ನಾನು ಈಗಲೇ ಹೇಳೋದಿಲ್ಲ. ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ತದೆ. ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ನಾವು ಹೋಗ್ತಿರೋದು ಟ್ರಾವೆಲ್ ಏಜೆನ್ಸಿ ಥ್ರೂ. ನಾವು ಬುಕ್ ಮಾಡಿದ ಟ್ರಾವೆಲ್ ಏಜೆನ್ಸಿ ಮೇಕ್ ಮೈ ಟ್ರಿಪ್. ಪ್ಯಾಕೇಜ್ ಬಗ್ಗೆ ಕೇಳ್ತಿದ್ರೆ ನನಗೆ ಐಡಿಯಾ ಇಲ್ಲ, ಯಾಕಂದರೆ ಈ ಟ್ರಿಪ್ ಬುಕ್ ಮಾಡಿದ್ದು ನನ್ನ ಹಸ್ಬೆಂಡ್. ಮೇಕ್ ಮೈ ಟ್ರಿಪ್ ಅವರು ನಾವು ಹೋಗ್ತಿರೋ ಪ್ಲೇಸಲ್ಲಿರುವ ಟ್ರಾವೆಲ್ ಏಜೆನ್ಸಿ ಥ್ರೂ ಬುಕ್ ಮಾಡ್ತಾರೆ. ನಾವು ಟ್ರಾವೆಲ್ ಮಾಡ್ತಿರೋದು ಏರ್ ಇಂಡಿಯಾ ಫ್ಲೈಟಲ್ಲಿ. ಫ್ಲೈಟ್ ಬಂದಿದೆ, ಬಟ್ ಲಗೇಜ್ ಲೋಡ್ ಆಗಲಿಲ್ಲ, ಲೋಡ್ ಆಗ್ತಾ ಇದೆ. ಆ್ಯಂಡ್ ನಾವೀಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೇವೆ. ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಆ್ಯಂಡ್ ಹಿಯರ್ ವಿ ಆರ್ ಎಟ್ ದ ಬ್ಯೂಟಿಫುಲ್ ಕಾಶ್ಮೀರ್. ಇದು ಶ್ರೀನಗರ್. ಇಲ್ಲಿ ಡಲ್ ಲೇಕ್ ಕಾಣಿಸ್ತಾ ಇದೆ. ಸೊ ಫಸ್ಟ್ ಡೇ ನಮಗೆ ಡಲ್ ಲೇಕ್ ವಿಸಿಟ್ ಇರೋದು, ಆ್ಯಂಡ್ ಸ್ಟೇ ಆಗ್ತಿರೋದು ಕೂಡ ಅಲ್ಲೇ ಬೋಟ್ ಹೌಸಲ್ಲಿ. ನಮಗೆ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಇದ್ದಿದ್ದಲ್ಲ, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಶ್ರೀನಗರ್ ಇದ್ದಿತ್ತು. ಡೆಲ್ಲಿಯಲ್ಲಿ 1 hour ಗ್ಯಾಪ್ ಇತ್ತು, ಬಟ್ ಅಷ್ಟು ಗ್ಯಾಪ್ ಅಂತ ಸಿಕ್ಕಿರಲಿಲ್ಲ. ಯಾಕಂದರೆ ಲಗೇಜ್ ಅನ್ಲೋಡ್ ಆಗಬೇಕು. ಅದಾದ ನಂತರ ನಮ್ಮನ್ನು ಫ್ಲೈಟಿಂದ ಇಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ಫ್ಲೈಟ್ನ ಕ್ಯಾಚ್ ಮಾಡಬೇಕಂದ್ರೆ ನಮಗೆ ಟೆಂಪಲ್ ರನ್ ಥರ ಆಗಿತ್ತು. ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವು ಫ್ಲೈಟಿಂದ ಇಳಿಬೇಕಾದ್ರೇ 10:20 ಆಗಿತ್ತು. ಸೆಕೆಂಡ್ ಫ್ಲೈಟ್ ಇದ್ದಿದ್ದು 10:50 ಹಾಗೆ. ಬಟ್ ಗೇಟ್ 20 minutes ಬಿಫೋರೇ ಕ್ಲೋಸ್ ಮಾಡ್ತಾರೆ. ನಾವು ಆ 10 minutes 15 minutesಲ್ಲಿ ಸೆಕೆಂಡ್ ಫ್ಲೈಟ್ ಕ್ಯಾಚ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿತ್ತು. ಟೆಂಪಲ್ ರನ್ ಥರನೇ ಓಡಿದ್ದು. ಅಂತೂ ಹೇಗೋ ಸೆಕೆಂಡ್ ಫ್ಲೈಟ್ ಸಿಕ್ತು. ಆ್ಯಂಡ್ ಈಗ ಕಾಶ್ಮೀರದಲ್ಲಿದ್ದೀವಿ. ನಾವು ಶ್ರೀನಗರ್ ಏರ್ಪೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅಲ್ಲಿ ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಿದ್ರು. ನಮ್ಮನ್ನು ಡೈರೆಕ್ಟ್ ಮೇಕ್ ಮೈ ಟ್ರಿಪ್ ಆಫೀಸ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಲಂಚ್ ಅರೇಂಜ್ ಮಾಡಿದರು. ಅದು ಕಾಂಪ್ಲಿಮೆಂಟ್ರಿ ಆಗಿತ್ತು. ಹಾಗೆ ಲಂಚ್ ಆದ ನಂತರ ಅವರು ನಮ್ಮ ಐಟಿನರಿನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಏನಾದರೂ ಚೇಂಜಸ್ ಬೇಕಿದ್ರೆ ಚೇಂಜಸ್ ಕೂಡ ಮಾಡಿಕೊಟ್ರು. ಆನಂತರ ಡಲ್ ಲೇಕ್ ಬಂದ್ವಿ. ತುಂಬ ಇಷ್ಟ ಆಯಿತು ನನಗೆ ಈ ಪ್ಲೇಸು. ಈಗ ಟೈಮು 4 ಗಂಟೆ ಆಗಿದೆ. ನಾವು ಫಸ್ಟ್ ಹೇಳಿದ್ವಿ 5:15 ಹೊತ್ತಿಗೆ ಹೋಗೋಣ ಅಂತ. ಬಟ್ ಅವರು ಹೌಸ್ ಬೋಟ್ ಅವರು ಹೇಳಿದರು ಅಷ್ಟೊತ್ತಿಗೆ ಮಳೆ ಎಲ್ಲ ಬಂದರೆ ನಿಮಗೆ ವ್ಯೂ ಚೆನ್ನಾಗಿ ಸಿಗಲ್ಲ, ಮಳೆ ಬಂದರೆ ಹೊರಗಡೆ ಹೋಗೋದು ಕಷ್ಟ ಅಂತ. ಸೊ ಸ್ವಲ್ಪ ಬೇಗ ಹೋಗುವ ಅಂತ ಹೇಳಿದರು. ಓಕೆ, ಹಾಗಿದ್ರೆ 4 ಹಂಗೆ ಹೋಗುವ ಅಂತ ಹೇಳಿದ್ವಿ. ಹಾಗೆ ಈಗ ಇದು ಬೋಟ್ ಕಳಿಸಿದ್ರು. ಹಾಗೆ ಶಿಕಾರ ರೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಈ ರೀತಿ ರೆಡಿ ಆಗಿದ್ದೇನೆ. ಇಲ್ಲಿ ಶಿಕಾರ ರೈಡಲ್ಲಿ ಸೇಲ್ ಮಾಡ್ಕೊಂಡು ಬರ್ತಾರೆ. ಇದು ಒಂದು ನೋಡಿ ಜುವೆಲ್ಲರಿ. ये एमरल्ड में है। ओके, जमरूद जिसको कहते हैं।
ಇದು ಮೂನ್ ಸ್ಟೋನ್ ಅಂತೆ, ಕಾಶ್ಮೀರಿ ಮೂನ್ ಸ್ಟೋನ್. ग्लेशियर स्टोन, हाँ हाई मोटर्नस, ये हाई मोटर्नस. ये इसमें टॉप्स, इयरिंग्स, रिंग सब. ये देखो. ಒಂದು ರಿಂಗು, ಇಯರಿಂಗು ಮತ್ತೊಂದು ಚೈನ್ ವಿತ್ ಪೆಂಡೆಂಟ್. ಇದರಲ್ಲಿ ಇಯರಿಂಗ್ ಮತ್ತೆ ಚೈನ್ ವಿತ್ ಪೆಂಡೆಂಟ್. हाँ ये खाली इयरिंग होता है. प्राइस क्या है किसका? इसका ये 60 रुपए. ये होलसेल प्राइस है. यहाँ ये देखो, ये मार्का साइड में. अच्छा. ये पेरोसा, रुकवाइस. ये हाथ का काम है यहाँ का. ये देखो कैसा है ना. ये देखो ತುಂಬಾ ಚೆನ್ನಾಗಿದೆ. इसका प्राइस ये मिलेगा 900 रुपये. नहीं क्योंकि इसमें सिल्वर फिलगरी वर्कमैनशिप है, इसलिए ये थोड़ा महंगा है. ओके. ये थोड़ा महंगा है. ನಾವೀಗ ನೆಹರು ಪಾರ್ಕಿಗೆ ಬಂದಿದ್ದೇವೆ. ಇದು ಇಲ್ಲಿ ಡಲ್ ಲೇಕಲ್ಲೇ ಇರೋದು. ಎಂಟ್ರಿ ಫೀಸು ಪರ್ ಹೆಡ್ 25 ರುಪೀಸ್. 2 ಟಿಕೆಟ್ ಇದೆ. ಈ ಥರ ಇದೆ. ಇಲ್ಲಿ ಈ ಗುಲಾಬಿ ಗಿಡಗಳದ್ದು ನೋಡಿ, ಒಂದು ವೆರೈಟಿಯೇ ಬೇರೆ ಥರ ಇದೆ. ಹೂವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹೂವು. ನಮ್ಮ ಊರಲ್ಲಿ ಈ ಸೈಜ್ ಹೂ ಬರುವುದಿಲ್ಲ. ಅಲ್ಲಿ ಕ್ಲೈಂಬಿಂಗ್ ರೋಸ್ ಕಾಣಿಸ್ತಾ ಇದೆ, ನೋಡುವ. ನೋಡಿ, ಇಲ್ಲಿ ಒಂದು ಕಂಬಕ್ಕೆ ಗುಲಾಬಿ ಗಿಡವನ್ನು ಹಬ್ಬಿಸಿದ್ದಾರೆ. ಚೆನ್ನಾಗಿ ಬಂದಿದೆ. ಇಲ್ಲಿ ಫೇಮಸ್ ಕಾಶ್ಮೀರಿ ಖಾವಾ ಇದೆ, ಟೇಸ್ಟ್ ಮಾಡಬೇಕು. ಕಾಶ್ಮೀರ ಬಂದಮೇಲೆ ಖಾವಾ ಕುಡಿಲಿಲ್ಲ ಅಂದರೆ ವೇಸ್ಟ್. ಸೊ ಟೇಸ್ಟ್ ಮಾಡಲೇಬೇಕು. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು, ಗೊತ್ತಿಲ್ಲ, ನೋಡಬೇಕು ಹೇಗಾಗ್ತದೆ ಅಂತ. ತುಂಬ ಜನ ಇಷ್ಟಪಡ್ತಾರೆ ಇದನ್ನು, ನೀವು ಕೂಡ ವೀಡಿಯೋಸಲ್ಲಿ ನೋಡಿರ್ಬೋದೇನೋ. ಸೊ ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಇದನ್ನ ಟೇಸ್ಟ್ ಮಾಡಲೇಬೇಕು ಅಂತ. ಹಾಗೆ ಈಗ ಟೇಸ್ಟ್ ಮಾಡ್ತಿದ್ದೇನೆ. ನೋಡಿ, ಇದಕ್ಕೆ ಏನು ಹಾಕಿದ್ದಾರೆ, रोज पेटल्स इंग्रेडिएंट्स है ना. हाँ इसमें मिला हुआ है. ओके. ಇದನ್ನೆಲ್ಲ ಹಾಕಿ ಖಾವಾ ಪ್ರಿಪೇರ್ ಮಾಡ್ತಾರೆ. और ये मिक्स्ड ड्राई फ्रूट है. ओके. बादाम और अखरोट है. हाँ ठीक है. थैंक यू. ನಾನು ಖಾವಾ ಕುಡಿತಿದ್ದೇನೆ ಈಗ. ಸಖತ್ ಟೇಸ್ಟಿಯಾಗಿದೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಒಂದು ಬಿಲ್ಡಿಂಗು. ಅಲ್ಲಿ ಸ್ನ್ಯಾಕ್ಸು, ಚಾಟ್ಸು ಎಲ್ಲ ಸಿಗ್ತದೆ, ಫುಡ್ ಐಟಮ್ಸು. ಬಟ್ ನಾನಿವಾಗ ಹೋಗ್ತಿಲ್ಲ ಅಲ್ಲಿಗೆ. ಖಾವಾ ಸಖತ್ ಟೇಸ್ಟಿಯಾಗಿದೆ. ನೀವು ಕಾಶ್ಮೀರ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಬಿಸಿ ಬಿಸಿ ಖಾವಾ.
ಇನ್ನು ಇಲ್ಲಿ ಡಲ್ ಲೇಕಲ್ಲಿ ಕೆಲವೊಂದು ಶಾಪ್ಸ್ ಇದೆ, ಚಾಟ್ಸು ಸ್ನ್ಯಾಕ್ಸ್ ಎಲ್ಲ ಸಿಗುವಂಥದ್ದು. ಹಾಗೆ BBQದು ಬೋಟಲ್ಲಿ ತರ್ತಾ ಇರ್ತಾರೆ. ಬಟ್ ನಾವು ತಗೊಂಡಿಲ್ಲ, ಯಾಕಂದರೆ ನಮಗೆ ಏನೋ ತಿನ್ನಬೇಕಂತ ಅನಿಸ್ತಿರಲಿಲ್ಲ. ಹಾಗೆ ಹಸಿವು ಕೂಡ ಇರಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್ಗೆ ಆಗ್ತದೆ. ಸೊ ಈಗ ತಿಂದರೆ ಮತ್ತೆ ಊಟ ಮಾಡಲಿಕ್ಕಾಗೋದಿಲ್ಲ ಅಂತ ಏನು ತಗೊಂಡಿಲ್ಲ. ಸೊ ಟೇಸ್ಟ್ ಬಗ್ಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿನೇ. ಟೂರಿಸ್ಟ್ ಪ್ಲೇಸ್ ಅಲ್ವಾ, ಆಬ್ವಿಯಸ್ಲಿ ಓವರ್ ಪ್ರೈಸ್ಡ್ ಆಗಿರ್ತದೆ. ಈಗ ನಮ್ಮ ಶಿಖರ ರೈಡ್ ಮುಗೀತು. ಚೆನ್ನಾಗಿತ್ತು ಶಿಖರ ರೈಡ್. ಆದರೆ ಶಾಪಿಂಗ್ ಅಂತ ಬಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ, ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಬಾರ್ಗೇನ್ ಮಾಡ್ಬೋದು, ಆದರೆ ಕೆಲವೊಂದು ಕಡೆ ಫಿಕ್ಸೆಡ್ ರೇಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಬೇರೇನೂ ಪರ್ಚೇಸ್ ಮಾಡಲಿಲ್ಲ. ಇದೊಂದು ಇಯರಿಂಗ್ ಅಷ್ಟೇ ತೊಗೊಂಡಿತ್ತು. ಇನ್ನೊಂದು ಜಾಕೆಟ್ ಥರದ್ದೆಲ್ಲ ಇಷ್ಟ ಆಗಿತ್ತು ನನಗೆ, ಆದರೆ ಕಾಸ್ಟ್ಲಿ ಅಂತ ತಗೊಂಡಿಲ್ಲ. ನಾವು ಸ್ಟೇ ಆಗಿರುವ ಬೋಟ್ ಹೌಸು ಮೀನಾ ಗ್ರೂಪ್ ಆಫ್ ಬೋಟ್ ಹೌಸ್ ಅಂತ. ಚೆನ್ನಾಗಿದೆ. ನಾನು ನಿಮಗೆ ಫುಲ್ ಬೋಟ್ ಹೌಸಿದ್ದು ಟೂರ್ ಮಾಡಿ ತೋರಿಸ್ತೇನೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಹೈಜೀನ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಫುಡ್ ಗೊತ್ತಿಲ್ಲ, ನೈಟ್ ಡಿನ್ನರ್ ನೋಡಬೇಕು ಯಾವ ಥರ ಇದೆ ಅಂತ. ಈಗ ನಾವು ನಮ್ಮ ಬೋಟ್ ಹೌಸ್ ಹತ್ರ ಬರ್ತಾ ಇದ್ದೇವೆ. ಹೊರಗಡೆಯಿಂದ ನೋಡಬೇಕಾದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ಸ್ಟಾರ್ಟಿಂಗು. ಬಟ್ ಒಳಗಡೆ ಹೋಗಿ ನೋಡಬೇಕಾದ್ರೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ಬೋಟ್ ಹೌಸ್ ಟೂರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ಕಾಶ್ಮೀರ್ ಹೋಗಿದ್ರೆ ಬೋಟ್ ಹೌಸಲ್ಲಿ ಸ್ಟೇ ಆಗಿದ್ರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.